ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ಉದ್ಯೋಗ ಮಾಹಿತಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದಿಂದ ಏನೇನು ಜಾಬ್ಸ್ಗಳ ಬಗ್ಗೆ ಇಲ್ಲಿ ಅಪ್ಡೇಟ್ ಆಗಿದೆ ಒಂದೊಂದಾಗಿ ಚರ್ಚೆ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ನೋಡಿ, ಕರ್ನಾಟಕ ಸರ್ಕಾರ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಯಾದಗಿರಿ ವತಿಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಖಾಲಿ ಇರುವ ನೋಡಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ಶಹಾಪುರ, ಸುರ್ಪುರ ಮತ್ತು ಯಾದಗಿರಿ, ಆಮೇಲೆ ಗುರುಮಟ್ಕಲ್ನಲ್ಲಿ ಟೋಟಲ್ ವೇಕೆನ್ಸಿ ನೋಡಿ 311 ಮತ್ತು 159 ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆದಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 13/9/2024 ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಈ ಒಂದು ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿ ಇಲ್ಲಿ ಪಡೆಯಬಹುದು. ವೀಕ್ಷಕರೇ, LIC HFL ಹುದ್ದೆಗಳಿಗೆ ಮೊನ್ನೆ ತಾನೇ ಒಂದು ಅರ್ಜಿಗಳನ್ನು ಕರೆಯಲಾಗಿತ್ತು. ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಿಲಿಮ್ಸ್ ಪರೀಕ್ಷೆ ಒಂದು ಅಫಿಷಿಯಲ್ ಆಗಿ ಒಂದು ಕಾಲ್ ಲೆಟರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಲ್ ಲೆಟರ್ ನಿಮಗೆ ಡೌನ್ಲೋಡ್ ಮಾಡಿಕೊಳ್ಳೋದು ನೋಡಿ 15/9/2024 ಇಲ್ಲಿ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ ಇಲ್ಲಿಂದ ನಿಮ್ಮ ರೂಲ್ ನಂಬರು ಮತ್ತು ಪಾಸ್ವರ್ಡ್ಗಳನ್ನು ಹಾಕಿ ಡೈರೆಕ್ಟಾಗಿ ಒಂದು ಹಾಲ್ ಟಿಕೆಟ್ಗಳನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನೋಡಿ. ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೊಂದು ಕಾಲ್ ಲೆಟರ್ಗಳನ್ನು ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಯಾರು ಅರ್ಜಿಗಳನ್ನು ಸಲ್ಲಿಸಿದ್ರಿ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಡೈರೆಕ್ಟಾಗಿ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ವೀಕ್ಷಕರೇ, ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನೋಡಿ, SSC ಕಡೆಯಿಂದ ಬರ್ತಾ ಇದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ರಿಕ್ರೂಟ್ಮೆಂಟ್ ಫಾರ್ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ CAPF ಎಕ್ಸಾಮಿನೇಷನ್ 2024ಕ್ಕೆ ಸಂಬಂಧಿಸಿದಂತೆ ರಿಸಲ್ಟ್ಗಳನ್ನು ಡಿಕ್ಲೇರ್ ಮಾಡಿದ್ದಾರೆ. ಪೇಪರ್ 1 ಕ್ವಾಲಿಫೈಯಿಂಗ್ ಕ್ಯಾಂಡಿಡೇಟ್ಸ್ ಆರ್ ಇನ್ ಅಪಿಯರಿಂಗ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಮೊದಲೇ ಹಂತದ ಪರೀಕ್ಷೆಗಳಲ್ಲಿ ಯಾರು ಪಾಸಾಗಿದ್ರಿ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ದೈಹಿಕ ಪರೀಕ್ಷೆಗೆ ಹಾಜರಾಗಲು ಅಭ್ಯರ್ಥಿಗಳಿಗೆ ಇಲ್ಲಿ ಸೂಚಿಸಲಾಗಿದೆ. ಈ ರಿಸಲ್ಟ್ಗಳನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ನೀವು ಒಂದು ಇಲ್ಲ ಅದರಲ್ಲಿ SSCಯ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಅಪ್ಡೇಟ್ ಬರ್ತಾ ಇದೆ ಇಂಡಿಯನ್ ನೇವಿ ಕಡೆಯಿಂದ ನೋಡಿ. ಇಂಡಿಯನ್ ನೇವಿ ವತಿಯಿಂದ ನೋಡಿ, ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಎನ್ರೋಲ್ಮೆಂಟ್ ಆಸ್ ಸೆಲರ್ ಫಾರ್ ಸೀನಿಯರ್ ಸೆಕೆಂಡರಿ ರಿಕ್ರೂಟ್ ಇನ್ ಮೆಡಿಕಲ್ ಬ್ರಾಂಚ್ SSR ಮೆಡಿಕಲ್ ಅಸಿಸ್ಟೆಂಟ್ ಅಂತ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. SSR ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆಯಲಾಗಿದೆ. ಅರ್ಜಿಗಳು ನೋಡಿ 7 ಸೆಪ್ಟೆಂಬರ್ 2024ರಿಂದ 17 ಸೆಪ್ಟೆಂಬರ್ 2024 ಇಲ್ಲಿ ಅರ್ಜಿಗಳು ಪ್ರಾರಂಭವಾಗಿರುತ್ತವೆ. ದ್ವಿತೀಯ PUCಯಲ್ಲಿ ಯಾರು ಪಾಸಾಗಿದ್ದೀರಿ ವಿಜ್ಞಾನ ವಿಭಾಗದಿಂದ ಅವರು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿರ್ತೀರಿ. ಇಂಟ್ರೆಸ್ಟ್ ಇದ್ದವರು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಮಾಹಿತಿ ಪಡೆಯಬಹುದಾಗಿದೆ. ವೀಕ್ಷಕರೇ, ಕಾನ್ಸ್ಟೇಬಲ್ ಪರೀಕ್ಷೆ ವೇಳೆ 11 ಮಂದಿ ಇಲ್ಲಿ ಸಾವನ್ನು ಅಪ್ಪಿದ್ದಾರೆ ನೋಡಿ. ಏನಪ್ಪ ಇದು ಮಾಹಿತಿ? ಒಂದು ಕಾನ್ಸ್ಟೇಬಲ್ ಒಂದು ದೈಹಿಕ ಪರೀಕ್ಷೆ ತೆಗೆಯುತ್ತಿರುವಾಗ ಒಂದು 11 ಅಭ್ಯರ್ಥಿಗಳು ಇಲ್ಲಿ ಸಾವನ್ನು ಪಟ್ಟಿದ್ದಾರೆ. ರಾಂಚಿಯಲ್ಲಿ ನೋಡಿ, ಜಾರ್ಖಂಡ್ನಲ್ಲಿ ಅಬಕಾರಿ ಕಾನ್ಸ್ಟೇಬಲ್ ನೇಮಕಾತಿಗೆ ಒಂದು ದೈಹಿಕ ಪರೀಕ್ಷೆಯನ್ನು ನಡೆಸಲಾಗುತ್ತಿತ್ತು. ಆ ವೇಳೆಯಲ್ಲಿ 11 ಅಭ್ಯರ್ಥಿಗಳು ಸಾವಿಗೆ ಈಡಾಗಿದ್ದಾರೆ ನೋಡಿ. ಅಸಹಜ ಸಾವು ಎಂದು ದಾಖಲೆ ಪ್ರಕರಣ ಮಾಡಿ ಇಲ್ಲಿ ಪೊಲೀಸ್ ಇಲಾಖೆಯಿಂದ ತನಿಖೆ ನಡೀತಾ ಇದೆ. ಆಗಸ್ಟ್ 22ರಿಂದ ದೈಹಿಕ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತಿತ್ತು. ಸದರಿ ಈ ಪರೀಕ್ಷೆ ವೇಳೆಯಲ್ಲಿ ಅಭ್ಯರ್ಥಿಗಳು ಮೃತಪಟ್ಟಿದ್ದಾರೆ. ಟೋಟಲು ಇಲ್ಲಿ 1,27,727 ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಗೆ ಹಾಜರಾಗಿದ್ದರು ಅಂತ. ಅದರಲ್ಲಿ 11 ಅಭ್ಯರ್ಥಿಗಳು ಇಲ್ಲಿ ಅಸಹಜ ಸಾವನ್ನು ಅಪ್ಪಿದ್ದಾರೆ. ಇನ್ನು ದೈಹಿಕ ಪರೀಕ್ಷೆಯಲ್ಲಿ ಏನೇನು ಮಾಡಿದ್ದಾರೆ, ಎಂಥದ್ದು ದೈಹಿಕ ಪರೀಕ್ಷೆ ತೊಗೊಂಡಿದ್ದಾರೆ ಯಾರಿಗೊತ್ತು ನೋಡಿ. ಈ ತರಹದ ಒಂದು ಇಲ್ಲಿ ಮಾಹಿತಿ ಕೂಡ ಅಪ್ಡೇಟ್ ಆಗಿದೆ. ವೀಕ್ಷಕರ, KS ಮರುಪರೀಕ್ಷೆಗೆ ನಮ್ಮ CM ಸಿದ್ದರಾಮಯ್ಯ ಇನ್ನೊಂದು ಸರಿ ಪರೀಕ್ಷೆಗಳನ್ನು ನಡೆಸಲು ಇಲ್ಲಿ ಆದೇಶಗಳನ್ನು ಹೊರಡಿಸಿದ್ದಾರೆ ನೋಡಿ. ಮೊನ್ನೆ ಅಷ್ಟೇ KS ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ಸದರಿ ಒಂದು ಪರೀಕ್ಷಾ ಲೋಪವನ್ನು ಒಳಗೊಂಡಿರುವ ರಾಜ್ಯ ಸರ್ಕಾರ ಇಲ್ಲಿ ಮತ್ತೊಮ್ಮೆ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲು ತೀರ್ಮಾನಿಸಿದ್ದಾರೆ ನೋಡಿ. ಇದಕ್ಕೆ ಇಲ್ಲಿ ನಡೆದ ಕರ್ನಾಟಕ ಲೋಕಸೇವಾ ಆಯೋಗದ KPSC ಪರೀಕ್ಷಾ ಲೋಪವನ್ನು ಒಳಗೊಂಡಿರುವ ರಾಜ್ಯ ಸರ್ಕಾರ ಆಗಸ್ಟ್ 27ರಂದು ನಡೆದಿದ್ದ ಗೆಸ್ಟೆಡ್ ಪ್ರೊಬೆಷನರಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಮತ್ತೊಮ್ಮೆ ಮರುಪರೀಕ್ಷೆ ನಡೆಯಲು ಮಹತ್ವದ ನಿರ್ಧಾರವನ್ನು ಇಲ್ಲಿ ಕೈಗೊಂಡಿದ್ದಾರೆ. ಕರ್ನಾಟಕದ ಆಡಳಿತ ಸೇವೆಯ KS 40 ಹುದ್ದೆಗಳಿಗೆ ಸೇರಿದಂತೆ 384 ಗೆಸ್ಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ನೇಮಕಾತಿಗೆ 2 ತಿಂಗಳ ಒಳಗೆ ಮತ್ತೆ ಪೂರ್ವಭಾವಿ ಪರೀಕ್ಷೆಗಳನ್ನು ನಡೆಸುವಂತೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ CM ಸಿದ್ದರಾಮಯ್ಯ ಇಲ್ಲಿ ಸೂಚನೆಯನ್ನು ನೀಡಿದ್ದಾರೆ. ಮತ್ತೆ ಇನ್ನೊಂದು ಸರಿ ಇಲ್ಲಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ
ತೆಗೆದುಕೊಳ್ಳಲಾಗುತ್ತದೆ. ಮುಂದಿನ 2 ತಿಂಗಳುಗಳಲ್ಲಿ ಮತ್ತೊಂದು ಸರಿ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಾಗುತ್ತದೆ. ಇಲ್ಲಿ ಇದರ ಸಲುವಾಗಿ ಹೇಗಿದ್ದಾರೆ ಅಂದರೆ ಇಲ್ಲಿ ಟ್ರಾನ್ಸ್ಲೇಟ್ಗಾಗಿ ಏನೇನು ಪ್ರಾಬ್ಲಮ್ ಆಗಿದೆ. ಕನ್ನಡದಲ್ಲಿ 60 ತಪ್ಪುಗಳು ಎಂದು ಕೊಟ್ಟಿದ್ದಾರೆ ನೋಡಿ. ರಾಜ್ಯದ 564 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದ KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಇಲ್ಲಿ ಕನ್ನಡ ಟ್ರಾನ್ಸ್ಲೇಟ್ನಲ್ಲಿ ಸ್ವಲ್ಪ ಒಂದು ಮಿಸ್ಟೇಕ್ಗಳಾಗಿರುವುದರಿಂದ ಇಲ್ಲಿ ಮತ್ತೊಮ್ಮೆ ಮರು ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಿದ್ದಾರೆ. ವೀಕ್ಷಕರೇ, ಮುಂದೆ ಬರುವ ಒಂದು PSI ಎಕ್ಸಾಮ್ಗಳಿಗೆ ನೋಡಿ. ಇಲ್ಲಿ PSI ಎಕ್ಸಾಮ್ಗೆ ಪೈಜಾಮು ಜೀನ್ಸು ಪ್ಯಾಂಟ್ ನಿಷೇಧವನ್ನು ಹೇರಿದ್ದಾರೆ ನೋಡಿ. ಇಲ್ಲಿ PSI ನೇಮಕಾತಿ ಪರೀಕ್ಷಾ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯ ವಸ್ತ್ರ ಸಂಹಿತೆ KE ಪ್ರಕಟಿಸಿದೆ. ಅಭ್ಯರ್ಥಿಗಳು ಪೂರ್ಣ ತೋಳಿನ ವಸ್ತ್ರ ಶೂ ಧರಿಸುವುದನ್ನು ನಿಷೇಧಿಸಲಾಗಿದೆ. ಪುರುಷರು ಕಾಲರ್ ರಹಿತ ಅಂಗಿ ಧರಿಸಲು ಇಲ್ಲಿ ಆದ್ಯತೆಯನ್ನು ನೀಡಬೇಕು. ಕುರ್ತಾ ಪೈಜಾಮ ಮತ್ತು ಜೀನ್ಸ್ ಪ್ಯಾಂಟ್ಗೆ ಧರಿಸಿದರೆ ಅವಕಾಶವಿರುವುದಿಲ್ಲ ಎಂಬುದರ ಬಗ್ಗೆ ಮಾಹಿತಿಯನ್ನು ಒಂದು ಅಪ್ಡೇಟ್ ಮಾಡಿದ್ದಾರೆ. ಕೊನೆಯದಾಗಿ ಇಲ್ಲಿ ನೋಡೋದಾದರೆ ನೋಡಿ, ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ವತಿಯಿಂದ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆಫಿಷಿಯಲ್ ಆಗಿ 14/9/2024 ಒಂದು ನೋಟಿಫಿಕೇಶನ್ಗಳನ್ನು ಒಂದು ಜಾರಿಗೊಳ್ಳಬಲ್ಲಿದೆ ಮತ್ತು ಅರ್ಜಿ ಸಲ್ಲಿಸಲು ತಮಗೆ 13/10/2024 ಅರ್ಜಿ ಸಲ್ಲಿಸಲು ಅವಕಾಶವನ್ನು ಇಲ್ಲಿ ಕೊಡಲಾಗುತ್ತದೆ. ಇದರಲ್ಲಿ ನೋಡೋದಾದರೆ ನೋಡಿ, ಅಭ್ಯರ್ಥಿಗಳಿಗೆ ಯಾವ್ಯಾವ ಇಲ್ಲಿ ಹುದ್ದೆಗಳು ಖಾಲಿವೆ. ಇಲ್ಲಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಹುದ್ದೆಗಳು ಮತ್ತು ಸ್ಟೇಷನ್ ಮಾಸ್ಟರು, ಗೂಡ್ಸ್ ಟ್ರೈನ್ ಮ್ಯಾನೇಜರು, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು, ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆಯಬಹುದು. ಅದೇ ರೀತಿ ಅಂಡರ್ ಗ್ರಾಜ್ಯುಯೇಟ್ ಪೋಸ್ಟ್ನಲ್ಲಿ ತಮಗೆ ಸೇಮ್ ಪೋಸ್ಟ್ಗಳನ್ನು ಇಲ್ಲಿ ಕರೆಯಬಹುದು ನೋಡಿ. ಕಮರ್ಷಿಯಲ್ ಕಮ್ ಒಂದು ಟಿಕೆಟ್ ಕ್ಲರ್ಕು, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು ಮತ್ತು ಟ್ರೈನ್ ಕ್ಲರ್ಕ್ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆಯಲಿದ್ದಾರೆ. ಯಾರಿಗೆ ಒಂದು ಇದರಲ್ಲಿ ಇಂಟ್ರೆಸ್ಟ್ ಇದೆ, ಆಫಿಷಿಯಲ್ ಆಗಿ ನೋಡಿ 14/9/2024 ಆಫಿಷಿಯಲ್ ನೋಟಿಫಿಕೇಶನ್ಗಳನ್ನು ಇಲ್ಲಿ ಬಿಡುಗಡೆ ಮಾಡ್ತಾರೆ. ಆವಾಗ ನೀವು ಆಫಿಷಿಯಲ್ ನೋಟಿಫಿಕೇಶನ್ ನೋಡಿಕೊಂಡು ಅರ್ಜಿಗಳನ್ನು ನೀವು ಸಲ್ಲಿಸ್ಬೋದು. ವೀಕ್ಷಕರ, ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.